ಪ್ರತಿದಿನದ ಹಾಗೆ ಅಂದು ಕೂಡ ದೇವರ ಕೋಣೆಯಲ್ಲಿ ಕುಳಿತು ಪೂಜೆ ಮಾಡುತ್ತಿದ್ದ ನನಗೆ ಅಡುಗೆ ಮನೆಯಿಂದ ಪಾತ್ರೆಗಳನ್ನ ಕುಕ್ಕುತ್ತಾ ನನ್ನ ಕಿವಿಗೆ ಬಿದ್ದ ಆ ಒಂದು ಶಬ್ದವನ್ನ ಕೇಳಿ ಒಂದು ಕ್ಷಣಕ್ಕೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ದುಃಖ ಆವರಿಸಿಕೊಂಡು ಬಿಟ್ಟಿತು. ನೆಮ್ಮದಿಗಾಗಿ ದೇವರ ಫೋಟೋ ಮುಂದೆ ಕುಳಿತು ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದ ನನ್ನ ಕಿವಿಗೆ, ಅಯ್ಯೋ, ಇನ್ನು ಎಷ್ಟು ದಿನ ಈ ಬಾಧೆನ ಅನುಭವಿಸ್ಬೇಕೋ ಗೊತ್ತಿಲ್ಲ ಎಂದು ಹೇಳಿ ಅಡುಗೆ ಮನೆಯಲ್ಲಿ ನನ್ನ ಸೊಸೆ ಕೋಪದಿಂದ ಮಾತನಾಡುತ್ತಾ ಪಾತ್ರೆಗಳನ್ನ ತೊಳೆಯುತ್ತಿದ್ದದ್ದನ್ನು ಕೇಳಿ ಏನನ್ನು ಹೇಳಲಾಗದೆ ಮೌನವಾಗ್ಬಿಟ್ಟೆ. ಯಾಕಂದ್ರೆ ನಾನು ರೂಪಿಸಿದ ಈ ನನ್ನ ಮನೆಯಲ್ಲಿ ನಾನಿರೋದಕ್ಕೆ ಜಾಗ ಇಲ್ಲ ಅನ್ನೋದು ಅಲ್ಲಿಗಾಗಲೇ ನನಗೆ ಅರಿವಾಗಿತ್ತು. ನನ್ನ ಹೆಸರು ಶಾಂತ. 62 ವರ್ಷ ವಯಸ್ಸಾಗಿರುವ ನನಗೆ ನಾನೊಂದು ಹೆಣ್ಣಾಗಿ, ಒಬ್ಬ ಗಂಡನಿಗೆ ಹೆಂಡತಿಯಾಗಿ, ಹೆತ್ತ ಮಗನಿಗೆ ತಾಯಿಯಾಗಿ, ಇದೇ 30 ವರ್ಷದ ಹಿಂದೆ ನನ್ನ ಗಂಡನನ್ನ ಕಳೆದುಕೊಂಡ ನಂತರ ನನ್ನ ಇಡೀ ಜೀವನ ನಾನು ತಾಯಿಯಾಗಿ ನನ್ನ ಮಗನಿಗೋಸ್ಕರ ನಾನು ಪಟ್ಟ ಕಷ್ಟ ಯಾವ ಶತ್ರುಗೂ ಬೇಡ ಅನಿಸ್ತಿತ್ತು. ಅವನನ್ನ ಸಾಕಲು ಸ್ಕೂಲಿನಲ್ಲಿ ಆಯಾ ಕೆಲಸವನ್ನ ಮಾಡಿ, ಜೊತೆಗೆ ಮನೆ ಕೆಲಸಗಳನ್ನ ಮಾಡಿಕೊಂಡು ನನ್ನ ಮಗನನ್ನ ಅವನ ಕಾಲ ಮೇಲೆ ನಿಲ್ಲಿಸುವುದಕ್ಕೆ ನಾನು ಪಟ್ಟ ಕಷ್ಟ ನನಗೆ ಮಾತ್ರ ಗೊತ್ತು. ಆದ್ರೆ ವಯಸ್ಸಾಗಿದ್ದ ನನಗೆ ನನ್ನ ಮನೆಯಲ್ಲಿ ಇರೋದಕ್ಕೆ ಜಾಗವಿಲ್ಲ ಎಂದು ಗೊತ್ತಾದಾಗ ಆ ಕ್ಷಣವೇ ನಾನು ತೆಗೆದುಕೊಂಡ ಆ ನಿರ್ಧಾರ, ನನ್ನ ಮಗ ಬಿಚ್ಚಿ ಬಿದ್ದ. ಪದೇ ಪದೇ ಈ ಮನೆಯಲ್ಲಿ ನಾನು ಭಾರ ಅನ್ನುವುದು ನನ್ನ ಕಿವಿಗೆ ಬಿದ್ದಾಗಲೆಲ್ಲ ದುಃಖದಿಂದ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದುಬಿಡ್ತಿತ್ತು. ಅಂದು ಕೂಡ ಅದೇ ಆಯ್ತು. ನಾನು ಪೂಜೆ ಮಾಡುತ್ತಿರುವಾಗ ನನ್ನ ಸೊಸೆ ಅಡಿಗೆ ಮನೆಯಲ್ಲಿದ್ದು ಹೇಳಿದ್ದ ಆ ಮಾತನ್ನು ಕೇಳಿ ಬಹುಶಃ ಅತ್ತೆ ಸೊಸೆ ಅಂತದ ಮೇಲೆ ಇದೆಲ್ಲ ಇದ್ದೇ ಇರುತ್ತೆ ಅಂತ ಅನ್ಕೊಂಡು ನನ್ನನ್ನ ನಾನು ದುಃಖಪಟ್ಟರು ಸಮಾಧಾನದಿಂದ ಇರ್ತಿದ್ದೆ. ಆದರೆ ಆ ಮಾತುಗಳು ಅಲ್ಲಿಗೆ ನಿಲ್ಲಲಿಲ್ಲ. ನನ್ನ ಮಗನಿಗೆ ತಿಂಡಿಯನ್ನು ಕೊಡ್ತಾ, ಅಲ್ಲರಿ, ಈ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ತಿಂಡಿ ಮಾಡ್ಬೇಕು. ನನಗೂ 2 ಹೆಣ್ಮಕ್ಳಿದಾವೆ. ಅವರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸುವವರೆಗೂ ಸಾಕ್ ಆಗೋಗುತ್ತೆ. ಅದ್ರ ಜೊತೆಗೆ ನಿಮ್ಮ ತಾಯಿಗೆ ಬೇರೆ BP ಇದೆ, ಸಪ್ಪೆ ಅಡಿಗೆ ಮಾಡು ಅಂತ ಹೇಳ್ತೀರಾ. ಅಪ್ಪಿ ತಪ್ಪಿ ಒಂದು ಸ್ವಲ್ಪ ಉಪ್ಪೇನಾದ್ರೂ ಜಾಸ್ತಿ ಆಗೋದ್ರೆ ನಿನ್ನಿಂದಾಗಿ ಅಮ್ಮನ ಆರೋಗ್ಯ ಕೆಡ್ತಿದೆ ಅಂತ ಹೇಳ್ತೀರಾ. ಅದು ಸಾಲದೆ ಮನೆಗೆ ಅವರ ನೆಂಟ್ರು ಅಂತ ಹೇಳಿ ಕರೆಸ್ತಾನೆ ಇರ್ತಾರೆ. ಇದೆಲ್ಲ ನೋಡಿ ನೋಡಿ ನನಗೂ ಸಾಕಾಗಿ ಹೋಗ್ತಿದೆ. ಎಷ್ಟು ದಿನ ಅಂತ ಹೇಳಿ ನಾನು ಇದನ್ನೆಲ್ಲ ಸಹಿಸ್ಕೊಂಡು ಹೋಗೋದು ಎಂದಾಗ ನನ್ನ ಮಗ, ನೋಡು ರಾಜಿ, ಎಷ್ಟೇ ಆದ್ರೂ ಅವರು ನನ್ನ ತಾಯಿ. ಅವರೇನಾದ್ರೂ ಹೆಚ್ಚು ಕೆಲಸ ಮಾಡಿ ಆಯಾಸ ಆದ್ರೆ ಅವರಿಗೆ BP ಇರೋದು, ವಯಸ್ಸು ಬೇರೆ ಆಗಿದೆ, ಮಂಡಿ ನೋವು ಅಂತ ಹೇಳಿ ಅವರಿಗೆ ತುಂಬಾ ಕಷ್ಟ ಆಗುತ್ತೆ ಎಂದು ನನ್ನ ಮಗ ಹೇಳಿದ್ದನ್ನ ಕೇಳಿ ನನ್ನ ಸೊಸೆ, ಹಾಗಂತ ಹೇಳಿ ಎಷ್ಟು ದಿನ ನೀವು ನನ್ನ ಮೇಲೆ ಈ ಹೊರೆನ ಹಾಕ್ತೀರಾ ಎಂದಾಗ ಆ ಮಾತನ್ನ ಕೇಳಿ ನಿಂತಲ್ಲೇ ದುಃಖವನ್ನ ತಡೆಯಲಾಗದೆ ನನ್ನ ಕಣ್ಣಲ್ಲಿ ಕಣ್ಣೀರು ಬಂತು. ತಕ್ಷಣವೇ ನಾನು ಅಲ್ಲಿಂದ ಹೊರಗಡೆ ಬಂದು ಚಪ್ಪಡಿ ಮೇಲೆ ಕುಳಿತುಬಿಟ್ಟೆ. ದುಃಖ ತಡೆಯಲಾಗದೆ ನನಗೆ ನನ್ನ ಗಂಡನ ನೆನಪು ಬರೋದಕ್ಕೆ ಶುರುವಾಯ್ತು. ನನಗೆ ಈಗಲೂ ನೆನಪಿದೆ, ನನ್ನ ಗಂಡ ಹೋಗುವ ಕೊನೆಯ ದಿನಗಳಲ್ಲಿ ಅವರ ಹೆಸರಿನಲ್ಲಿದ್ದ ಪುಟ್ಟ ಮನೆಯನ್ನು ನನ್ನ ಹೆಸರಿಗೆ ಬರೆದು ಅವರು ಹೇಳಿದ್ದ ಆ ಮಾತು, ನೋಡು ಶಾಂತ, ಜೀವನ ಪೂರ್ತಿ ನಾನು ನಿನ್ನ ಜೊತೆ ಇರೋದಿಲ್ಲ ಅನ್ನಿಸ್ತಿದೆ. ನಾನಿಲ್ಲದೆ ನೀನು ಒಂಟಿಯಾಗಿದ್ರು ಬೇರೆಯವರ ಆಸರೆಯಲ್ಲಿ ಬದುಕಬಾರದು. ನನಗೆ ಸಂಗಾತಿಯಾಗಿ ನನ್ನ ಕಷ್ಟದಲ್ಲಿ ಜೊತೆಯಾಗಿ ನಿಂತ ನಿನಗೆ ನಾನೇನು ಮಾಡೋದಕ್ಕಾಗ್ಲಿಲ್ಲ. ಆದ್ರೆ ಈ ಮನಿನ ನಿನ್ನ ಹೆಸರಿಗೆ ಬರೆದಿದ್ದೇನೆ. ಇದ್ರ ಜೊತೆಗೆ ನಮ್ಮ ಮಗನನ್ನ ಜೋಪಾನ ಮಾಡೋ ಜವಾಬ್ದಾರಿ ನಿನ್ನದು ಎಂದು ಹೇಳಿ ಇದ್ದ ಮನೆಯನ್ನ ನನ್ನ ಹೆಸರಿಗೆ ಬರೆದು ಕೊನೆಗೂ ಅವರು ನನ್ನನ್ನ ಬಿಟ್ಟು ಹೊರಟೋದ್ರು. ಆದ್ರೆ ಇರೋದಕ್ಕೆ ಮನೆಯೇನೋ ಆಯ್ತು. ಒಂಟಿ ಹೆಂಗಸು, ಮುಂದೆ ನನ್ನ ಜೀವನ ಹೇಗೆ ಅನ್ನೋ ಯೋಚನೆ ಪ್ರತಿದಿನ ನನಗೆ ಕಾಡ್ತಿತ್ತು. ಅವರು ಹೋದ ಮೇಲೆ ನನ್ನ ಮಗನನ್ನ ಸಾಕಲು ನಾನು ಪಟ್ಟ ಕಷ್ಟ ನನಗೆ ಮಾತ್ರ ಗೊತ್ತು. ನನ್ನ ಮಗನ ಮದುವೆಯಾಗುವವರೆಗೂ ಅವನು ತಾಯಿಗೆ ತಕ್ಕ ಮಗನ ಹಾಗೆ ಇರ್ತಿದ್ದ. ಪ್ರತಿ ಸಲ ಪ್ರತಿಯೊಂದು ವಿಚಾರದಲ್ಲೂ ನನ್ನ ಅನಿಸಿಕೆಯನ್ನ ಕೇಳ್ತಿದ್ದ.
ನಾನು ಕಷ್ಟಪಟ್ಟು ಬೆಳೆಸಿದ ಮಗ ತಂದೆ ಇಲ್ಲದೆ ಇರೋ ತಾಯಿಯನ್ನ ಕೈ ಬಿಡೋದಿಲ್ಲ ಅಂದ್ಕೊಂಡಿದ್ದೆ. ಆದ್ರೆ ಕೊನೆಗೂ ಒಳ್ಳೆ ಕಂಪನಿಯಲ್ಲಿ ಕೆಲಸ ಸಿಕ್ತು. ಜೊತೆಗೆ ಅವನಿಗೆ ಕಂಕಣ ಭಾಗ್ಯ ಕೂಡ ಕೂಡಿ ಬಂತು. ಕೊನೆಗೂ ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡ ನನ್ನ ಮಗನಿಗೆ, ಇಷ್ಟು ವರ್ಷ ಕಷ್ಟಪಟ್ಟ ನನಗೆ ನನ್ನ ಮಗನ ಮದುವೆ ನೋಡಿ ಹೇಳಿಕೊಳ್ಳಲಾಗದಷ್ಟು ಸಂತೋಷ ನನ್ನಲ್ಲಿ ಉಕ್ಕಿ ಬರ್ತಿತ್ತು. ಮದುವೆಯಾದ ಮೇಲೂ ಸ್ವಲ್ಪ ದಿನ ನನ್ನ ಮಗ ಹಾಗೂ ಸೊಸೆ ನನ್ನ ಜೊತೆ ತುಂಬಾನೇ ಚೆನ್ನಾಗಿ ನಡ್ಕೊಳ್ತಿದ್ರು. ಇದನ್ನೆಲ್ಲ ನೋಡಿ ನನಗೂ ನನ್ನ ಕಷ್ಟಕ್ಕೆ ಪ್ರತಿಫಲ ಸಿಕ್ತು. ಇನ್ನು ವಯಸ್ಸಾದ ಮೇಲೆ ನನ್ನ ಮಗ ಹಾಗೂ ಸೊಸೆ ನನಗೆ ಆಸರೆ ಆಗ್ತಾರೆ ಅನ್ಕೊಂಡಿದ್ದೆ. ಆದ್ರೆ ದಿನಗಳು ಕಳೆದ ಹಾಗೆ ಮನೆಯಲ್ಲಿ ಒಂದು ರೀತಿ ಸಂಬಂಧಗಳಲ್ಲಿ ಬಿರುಕುಗಳು ಶುರುವಾಗ್ತಾ ಬಂತು. ನನ್ನ ಮಗ ತಾಯಿ ಎನ್ನುವುದನ್ನು ಕೂಡ ಲೆಕ್ಕಿಸದೆ ಪ್ರತಿಯೊಂದು ವಿಷಯವನ್ನ ನನ್ನ ಕಣ್ಣ ಮುಂದೆನೆ ತನ್ನ ಹೆಂಡತಿ ಜೊತೆ ಹಂಚ್ಕೊಳ್ತಿದ್ದ. ಬರ್ತಾ ಬರ್ತಾ ಊಟ ತಿಂಡಿಯಲ್ಲೂ ಕೂಡ ಅಳತೆಗಳು ಶುರುವಾಗ್ತಾ ಬಂತು. ಆದ್ರೆ ಇದನ್ನೆಲ್ಲ ಗಮನಿಸಿದ ನಾನು ಆ ವಿಷಯಗಳನ್ನ ದೊಡ್ಡದು ಮಾಡುತ್ತಿರ್ಲಿಲ್ಲ. ಯಾಕಂದ್ರೆ ಭವಿಷ್ಯ ಈ ಮನೆಗೆ ಹೊಂದ್ಕೊಂಡು ಹೋಗೋದಕ್ಕೆ ನನ್ನ ಸೊಸೆಗೂ ಸ್ವಲ್ಪ ಸಮಯ ಕೊಡಬೇಕು ಅನ್ಕೊಂಡು ಅದನ್ನೆಲ್ಲ ಕಡೆಗಣಿಸ್ತಿದ್ದೆ. ಆದ್ರೆ ಇದೆಲ್ಲವೂ ನನ್ನ ತಪ್ಪು ಕಲ್ಪನೆ ಅಂತ ಗೊತ್ತಾಗಿದ್ದು ಇದೆಲ್ಲ ನಡೆದ ಬೇರೆ ದಿನ. ಇದೇ ಯೋಚನೆಯಲ್ಲಿ ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಹಾಗಾಗಿ ನಾನು ರೂಮಿಂದ ಎದ್ದು ಹಾಲ್ಗೆ ಬಂದೆ. ಆಗ ನನ್ನ ಮಗ ಹಾಗೂ ಸೊಸೆ ರೂಮಿನಲ್ಲಿ ಮಾತನಾಡುತ್ತಿದ್ದಿದ್ದು ನನ್ನ ಕಿವಿಗೆ ಬಿದ್ದ ಆ ಮಾತುಗಳನ್ನ ಕೇಳಿ ನಾನು ಇನ್ನಷ್ಟು ಕುಗ್ಗಿ ಹೋದೆ. ಇನ್ನು ಎಷ್ಟು ದಿನ ಅಂತ ನಾವು ಹೀಗೆ ಕೊರಗೋದಕ್ಕಾಗುತ್ತೆ? ಹೇಗೂ ನಿಮ್ಮ ತಾಯಿಗೂ ವಯಸ್ಸಾಗಿದೆ. ಇನ್ನು ಈ ಮನೆಯ ಅವರ ಹೆಸರಲ್ಲೇ ಇದ್ರೆ ಜೀವನ ಪೂರ್ತಿ ಹೀಗೇ ಇರ್ಬೇಕಾಗುತ್ತೆ. ನಮಗೂ ಮಕ್ಕಳಿದ್ದಾರೆ, ಅವರ ಭವಿಷ್ಯ ಕೂಡ ನೋಡ್ಬೇಕಲ್ವಾ? ಈ ಮನೆನ ಮಾರಿದ್ರೆ ಒಳ್ಳೆ ರೇಟ್ ಬರುತ್ತೆ. ಆ ದುಡ್ಡಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ನಿಮ್ಮ ಹೆಸರಿಗೆ ಒಂದು ಫ್ಲಾಟ್ ತಗೊಂಡ್ರೆ ನಾವು ಕೂಡ ಸೆಟ್ಲ್ ಆದ ಹಾಗೆ. ಇವತ್ತಲ್ಲ ನಾಳೆ ಈ ಮನೆಗೆ ವಾರಸ್ದಾರ ಇರೋದು ನೀವೇ ಅಲ್ವಾ? ಅಷ್ಟು ದಿನ ಕಾಯೋದಕ್ಕಿಂತ ಈಗ್ಲೇ ಈ ಕೆಲಸ ಮಾಡಬಹುದಲ್ವಾ? ಎಷ್ಟು ದಿನ ಅಂತ ಹೇಳಿ ಈ ರೀತಿ ಕಷ್ಟ ಪಡ್ಕೊಂಡಿರೋದಕ್ಕಾಗುತ್ತೆ ಎಂದಾಗ, ಹೌದು ಕಣೆ, ನೀನು ಹೇಳೋದು ಸರಿಯಾಗಿದೆ. ನೋಡೋಣ, ನಾನು ಲಾಯರ್ ಹತ್ರ ಮಾತಾಡ್ತೀನಿ, ಇದಕ್ಕೊಂದು ಪರಿಹಾರ ಹುಡುಕೋಣ ಎಂದು ಹೇಳಿ ನನ್ನ ಮಗ ಹಾಗೂ ಸೊಸೆ ಇಬ್ರು ಮಾತಾಡ್ತಾ ಇರೋದನ್ನ ಕೇಳಿ ಒಂದು ಕ್ಷಣಕ್ಕೆ ನಾನು ಬೆಚ್ಚು ಬಿದ್ದೆ. ಒಂದು ಕ್ಷಣಕ್ಕೂ ನನಗೆ ಅಲ್ಲಿರೋದಕ್ಕಾಗ್ಲಿಲ್ಲ. ತಕ್ಷಣವೇ ಅಲ್ಲಿಂದ ರೂಮಿಗೆ ಬಂದೆ. ನಾನು ಹೆತ್ತ ಮಗ ನನ್ನ ತಾಯಿ ಅನ್ನೋದನ್ನು ಲೆಕ್ಕಿಸದೆ ಮನೇನ ಕಿತ್ಕೊಂಡು ನನ್ನನ್ನ ಹೊರ ಹಾಕ್ಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ, ಸಂಬಂಧಗಳು ಅನ್ನೋದು ಕೇವಲ ನೋಡೋರಿಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಆದ್ರೆ ಆ ಸಂಬಂಧಗಳು ಕೇವಲ ದುಡ್ಡಿನ ಮೇಲೆ ನಿಂತಿವೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು. ಆ ಕ್ಷಣವೇ ನಿರ್ಧಾರವನ್ನ ಮಾಡಿದೆ. ಇನ್ನು ನಾನು ಸುಮ್ಮನೆ ಇದ್ರೆ ಇವರು ನನ್ನ ಮನೆಯಿಂದ ಹೊರಗೆ ಹಾಕೋದು ಗ್ಯಾರಂಟಿ ಅನ್ನೋದನ್ನ ಯೋಚನೆ ಮಾಡಿ ಬೇರೆ ದಿನ ಬೆಳಗಾಗೋದಕ್ಕೆ ಕಾಯ್ತಾ ಇದ್ದೆ. ಬೆಳಗಾದ ತಕ್ಷಣ ಮತ್ತೆ ಅದೇ ದಿನಚರಿ. ನನ್ನ ಸೊಸೆ ಮಕ್ಕಳಿಗೆ ಟಿಫನ್ ಕಟ್ಟುತ್ತಾ ಗಂಡನಿಗೆ ತಿಂಡಿ ಕೊಡ್ತಾ ಗಂಡ ಹೆಂಡತಿ ಇಬ್ಬರು ತಿಂಡಿ ತಿನ್ನೋದಕ್ಕೆ ಕುತ್ಕೊಂಡಿದ್ರು. ನನ್ನನ್ನ ನೋಡಿ ನನ್ನ ಸೊಸೆ, ಇದೇನತ್ತೆ, ಎಲ್ಲರೂ ತಿಂಡಿ ತಿನ್ನುವಾಗ ಬಂದು ನೀವು ಕೂಡ ಕುತ್ಕೊಂಡು ತಿನ್ಬೇಕಲ್ವಾ? ಪ್ರತಿ ಸಲ ಕರೆದು ತಿಂಡಿ ಕೊಡೋದಕ್ಕಾಗುತ್ತಾ? ಹೌದಮ್ಮ, ಜೊತೆಯಲ್ಲಿ ಕುತ್ಕೊಂಡು ತಿಂಡಿ ತಿನ್ನೋದಕ್ಕೂ ಕರಿತಾ ಇರ್ಬೇಕಾ? ಮತ್ತೇನಾದ್ರೂ ತಿಂಡಿ ತಿಂದಿರಾ BP ಜಾಸ್ತಿ ಆಯ್ತು ಅಂತ ಹೇಳಿ ಆರೋಗ್ಯ ಕೆಡಿಸ್ಕೊಂಡ್ರೆ ನಾನು ದುಡಿತಾ ಇರೋ ದುಡಿಮೆಯಲ್ಲಿ ಮತ್ತೆ ಆ ಖರ್ಚನ್ನೆಲ್ಲ ಹೇಗೆ ನೋಡೋದಕ್ಕಾಗುತ್ತೆ ಎಂದು ಹೇಳಿ ಅವರಿಬ್ಬರು ನನ್ನನ್ನ ಹೀಯಾಳಿಸುತ್ತಿದ್ರು. ಆ ಸಮಯಕ್ಕೆ ನಾನೇನು ಹೇಳದೆ ಮೌನವಾಗಿ ಅಲ್ಲಿಂದ ರೂಮಿಗೆ ಹೊರಟೋದೆ. ಯಾಕಂದ್ರೆ ಅಂದು ನಾನು ತೆಗೆದುಕೊಳ್ಳುತ್ತಿರುವ ಆ ನಿರ್ಧಾರದಿಂದ ಭವಿಷ್ಯ ಇದೆಲ್ಲ ಇಲ್ಲಿಗೆ ಕೊನೆಯಾಗುತ್ತೇನೋ ಅನಿಸ್ತಿತ್ತು. ಆದರೆ ನಾನು ಹೋಗಿದ್ದನ್ನ ನೋಡಿ ನನ್ನ ಸೊಸೆ, ನೋಡಿ ಇದಕ್ಕೇನು ಕಮ್ಮಿ ಇಲ್ಲ,
ನಿಮ್ ಕಣ್ಮುಂದೆನೆ ಇಷ್ಟ ಆಗ್ತಿದೆ ಅಂತಂದ್ಮೇಲೆ ಇನ್ನು ನೀವಿಲ್ದೇ ಇದ್ದಾಗ ಇನ್ನೆಷ್ಟು ಮಾಡಬಹುದು ಹೇಳಿ. ಹೌದು ಕಣೆ. ಅಮ್ಮ ಈ ರೀತಿ ಊಟ ತಿಂಡಿ ಬಿಟ್ಟು ದಿನೇ ದಿನೇ ಇದೇ ರೀತಿ ಮಾಡ್ತಿದ್ರೆ ಮುಂದೆ ನಾವು ಅನುಭವಿಸ್ಬೇಕಾಗುತ್ತೆ. ಇವತ್ತು ಸಂಜೆನೆ ಕೆಲಸಕ್ಕೆ ಹೋಗಿ ಬಂದು ಅಮ್ಮನ ಹತ್ರ ಮಾತಾಡ್ತೀನಿ. ಸರಿ, ನನಗೆ ಟಿಫನ್ ಕಟ್ಟಿದ್ರೆ ಕೊಡು, ಕೆಲಸಕ್ಕೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ ಎಂದು ಹೇಳಿ ನನ್ನ ಮಗ ಕೆಲಸಕ್ಕೆ ಹೊರಟೋದ. ಮನೆಯಲ್ಲಿ ಇಷ್ಟೆಲ್ಲ ನನ್ನ ಜೊತೆ ನಡೆದಿದ್ರು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ರೆ ಇವರು ನನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ಅನ್ನೋದು ಅಲ್ಲಿಗೆ ನನಗೆ ನಿಜ ಅನಿಸ್ತಿತ್ತು. ಆದ್ರೆ ಈ ಸಲ ಇದನ್ನೆಲ್ಲ ನೆನೆದು ನಾನು ಕಣ್ಣೀರ್ ಹಾಕ್ಲಿಲ್ಲ. ಈಗ ಸುಮ್ಮನೆ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ ಎಂದು ಹೇಳಿ ನಾನು ನನ್ನ ಮುಂದಿನ ಹೆಜ್ಜೆಯನ್ನ ಇಡ್ತಾ ಧೈರ್ಯವನ್ನ ಕಳೆದುಕೊಳ್ಳದೆ ನನ್ನ ಪೆಟ್ಟಿಗೆಯಲ್ಲಿದ್ದ ಕೆಲವು ಫೈಲ್ಗಳನ್ನ ಎತ್ಕೊಂಡು ನನ್ನ ಮಗ ಕೆಲಸಕ್ಕೆ ಹೋದ ಅರ್ಧ ಗಂಟೆಗೆಲ್ಲ ನಾನು ಮನೆಯಿಂದ ಹೊರಬಂದೆ. ಅಲ್ಲಿಂದ ಆಟೋ ಸ್ಟ್ಯಾಂಡಿಗೆ ಬಂದು ಆಟೋವನ್ನ ಹಿಡಿದು ಸೀದಾ ಲಾಯರ್ ಬಳಿ ಬಂದೆ. ಲಾಯರ್ ಪರಿಚಯ ನಮ್ಗೇನೋ ಹೊಸದಲ್ಲ. ಅವರು ನಮ್ಮ ಫ್ಯಾಮಿಲಿ ಲಾಯರ್ ಆಗಿದ್ರು. ಹಾಗಾಗಿ ಮನೆಯಲ್ಲಿ ನನ್ನ ಗಂಡ ಇರುವಾಗಿನಿಂದ ಏನಾದ್ರೂ ಕೆಲಸ ಇದ್ರೆ ಅವರ ಬಳಿಗೆ ಹೋಗ್ತಿದ್ರು. ಹಾಗಾಗಿ ನಾನು ಆ ಫೈಲ್ಗಳನ್ನ ಎತ್ಕೊಂಡು ಹೋಗಿದ್ದದನ್ನ ನೋಡಿ ಆಶ್ಚರ್ಯದಿಂದ ಅವರು ನನ್ನನ್ನ, ಅರೆ ಶಾಂತಕ್ಕ, ಇದೇನು ಇಷ್ಟು ವರ್ಷಗಳಿಂದ ಈಗ ಇದ್ದಕ್ಕಿದ್ದ ಹಾಗೆ ಇಲ್ಲಿವರೆಗೂ ಬಂದಿದ್ದೀರಾ? ಹೌದು ಲಾಯರ್ ಸಾಹೇಬ್ರೆ, ಇಷ್ಟು ದಿನ ನನ್ನ ಸಂಬಂಧಗಳ ಮೇಲೆ ನನಗೆ ತುಂಬಾ ನಂಬಿಕೆ ಇತ್ತು. ಹಾಗಾಗಿ ಇಲ್ಲಿವರೆಗೂ ಬರೋ ಅವಶ್ಯಕತೆ ನನಗಿರ್ಲಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಅದು ನನ್ನ ಭ್ರಮೆ ಅಂತ ನನಗೀಗ ಅನಿಸ್ತಿತ್ತು. ಅದಕ್ಕೆ ಇಲ್ಲಿವರೆಗೂ ಬರೋ ಅವಶ್ಯಕತೆ ಬಿದ್ದಿದೆ ಎಂದಾಗ ಅವರು, ಸರಿ ಬನ್ನಿ ಕುತ್ಕೊಳ್ಳಿ, ನೀವು ಹೇಳ್ತಾ ಇರೋ ವಿಷಯ ನನಗೆ ಅರ್ಥ ಆಗ್ಲಿಲ್ಲ, ಅದೇನಾಯ್ತು ಅನ್ನೋದನ್ನ ಸ್ವಲ್ಪ ಬಿಡಿಸಿ ಹೇಳಿ ಎಂದಾಗ, ಜೀವನ ಪೂರ್ತಿ ಜೊತೆಯಾಗಿರ್ತೀನಿ ಅಂತ ಆಸರೆಯಾಗಿದ್ದ ನನ್ನ ಗಂಡ ಹೋದ್ಮೇಲೆ ಎಲ್ಲಿ ನಾನು ಒಬ್ಬಂಟಿಯಾಗಿ ಹೋಗ್ತೀನೋ ಅನ್ನೋ ಕಾರಣದಿಂದಾಗಿ ಹೋಗುವ ಸಮಯದಲ್ಲಿ ಅವರು ನನಗಾಗಿ ಒಂದು ಮನೇನ ನನ್ನ ಹೆಸರಿಗೆ ಬರ್ತಿದ್ರು. ಅದು ನಿಮಗೂ ಗೊತ್ತಿದೆ. ಆದ್ರೆ ದುರಾಸೆಯಿಂದಾಗಿ ನನ್ನ ಮಗ ಹಾಗೂ ಸೊಸೆ ಅದನ್ನ ಅವರ ಹೆಸರು ಬರೆದುಕೊಂಡು ನನ್ನನ್ನ ಮನೆಯಿಂದ ಹೊರ ಹಾಕ್ಬೇಕು ಅಂತ ಹೇಳಿ ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ಲಾಯರ್ ಸಾಹೇಬ್ರೆ, ನನಗೆ ಈ ಮನೆ ಮೇಲೆ ಯಾವುದೇ ದುರಾಸೆ ಅನ್ನೋದಿಲ್ಲ. ಮನೆ ಕಿತ್ಕೊಂಡು ನನ್ನ ಮಗ ಹೆತ್ತ ತಾಯಿಯನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾನೆ ಅಂತ ಅಂದ ಮೇಲೆ ಅವನಿಗೆ ತಾಯಿಗಿಂತ ದುಡ್ಡಿನ ಮೇಲೇನೆ ಮೋಹ ಜಾಸ್ತಿ ಇದೆ ಅನಿಸ್ತು. ಹಾಗಾಗಿ ನನ್ನ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಆ ಆಸ್ತಿ ಪತ್ರಗಳನ್ನ ಎತ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ನಾಳೆ ದಿನ ಅವರು ನನ್ನನ್ನ ಮನೆಯಿಂದ ಹೊರಗೆ ಹಾಕೋ ಮುಂಚೆ ನನ್ನ ಆಧಾರವನ್ನ ನಾನು ಇಟ್ಕೊಳ್ಬೇಕಂತ ಬಂದಿದ್ದೇನೆ ಎಂದಾಗ ಲಾಯರ್ ಹೇಳಿದ್ರು, ಶಾಂತಕ್ಕ, ನಿಮ್ಮ ಮಾತನ್ನ ನಾನು ಅರ್ಥ ಮಾಡ್ಕೊಂಡೆ. ನಿಮ್ಮ ಮಾತನ್ನ ಕೇಳಿ ಈಗಿನ ಕಾಲದಲ್ಲೂ ಇಂತಹ ಮಕ್ಕಳಿದ್ದಾರಾ ಅನ್ನೋದು ಊಹಿಸೋದಕ್ಕೂ ಆಗ್ತಿಲ್ಲ. ನೋಡಿ, ನೀವಿನ್ನ ಇಲ್ಲಿಗೆ ಬಂದಿದ್ದಾಯ್ತು. ಇನ್ನ ನೀವು ಎದುರೋ ಅವಶ್ಯಕತೆ ಇಲ್ಲ. ನೀವು ಇರುವವರೆಗೂ ಈ ಮನೆ ನಿಮ್ಮ ಹೆಸರಲ್ಲೇ ಇರುತ್ತೆ. ಅದಾದ್ಮೇಲೆ ನೀವು ಬಯಸಿದ್ರೆ ಮಾತ್ರ ಅದು ನಿಮ್ಮ ಮಗನಿಗೆ ಹೋಗೋದು. ಇಲ್ಲ ಸಾಹೇಬ್ರೆ, ಸಂಬಂಧಗಳಿಗಿಂತ ದುಡ್ಡಿಗೆ ಬೆಲೆ ಕೊಡೋ ಈ ಸಂಬಂಧಗಳು ನನಗೆ ಬೇಡ. ನಾನು ಹೋದ ಮೇಲೆ ಈ ಆಸ್ತಿ ಯಾರಿಗೆ ಸೇರಬೇಕು ಅನ್ನೋದನ್ನ ನಾನು ಮನೆಗೆ ಹೋದ ಮೇಲೆ ನಿರ್ಧಾರ ಮಾಡಿ ನಿಮಗೆ ಫೋನ್ ಮಾಡ್ತೀನಿ. ದಯವಿಟ್ಟು ಈ ಒಂದು ಕೆಲಸವನ್ನ ಮಾಡಿಕೊಡಿ ಎಂದಾಗ ಲಾಯರ್ ಹೇಳ್ತಾರೆ, ನೀವಿದ್ರ ಬಗ್ಗೆ ಏನೇ ನಿರ್ಧಾರ ತಗೊಂಡ್ರು ಜೊತೆಯಲ್ಲಿ ನಾನಿರ್ತೀನಿ, ಭಯ ಪಡಬೇಡಿ. ಸರಿ ಲಾಯರ್ ಸಾಹೇಬ್ರೆ, ಸದ್ಯಕ್ಕೆ ನಾನು ಹೊರಡ್ತೀನಿ ಎಂದು ಹೇಳಿ ನಾನು ಅಲ್ಲಿಂದ ಮನೆಗೆ ಬಂದೆ. ಆದ್ರೆ ನಾನು ಮನೆಗೆ ಬಂದ ತಕ್ಷಣ ನನ್ನ ಸೊಸೆ ನನ್ನನ್ನ ನೋಡಿ, ಅತ್ತೆ, ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ರಿ? ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅನ್ನೋದನ್ನ ಹೇಳಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ವೇನೋ ಎಂದವಳು ಕೋಪದಿಂದ ಮಾತನಾಡಿದ್ದನ್ನ ನೋಡಿ ಅವಳ ಮಾತಿಗೆ ಏನು ಉತ್ತರ ಕೊಡದೆ ನಾನು ಸೀದಾ ರೂಮಿಗೆ ಬಂದೆ. ಇನ್ನು ನಾನು ಮನೆಗೆ ಬರುವವರೆಗೂ ಮಧ್ಯಾಹ್ನವಾಗಿತ್ತು. ಅಲ್ಲಿಗಾಗಲೇ ನನಗೆ ಹೊಟ್ಟೆ ಹಸಿವು ಕೂಡವಾಗಿತ್ತು. ನನಗೆ ಬಿಪಿ ಇರೋದ್ರಿಂದ ನಾನು ಉಪ್ಪಿಲ್ಲದ ಊಟವನ್ನ ತಿಂತಿದ್ದೆ. ಹಾಗಾಗಿ ಸ್ವಲ್ಪ ರಾಗಿ ಗಂಜಿಯನ್ನ ಮಾಡಿಕೊಂಡು ಅದನ್ನ ಕುಡಿದು
ನನ್ನ ಇಡೀ ಜೀವನವನ್ನ ನನ್ನ ಮಗನನ್ನ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟೆ ಅನ್ನೋ ಯೋಚನೆ ಮಾಡ್ತಾ ಕುಳಿತು ಬಿಟ್ಟೆ. ಸಮಯ ಕಳೆದ ಹಾಗೆ ಮನೆಯ ಬಾಗಿಲಿನ ಬೆಲ್ಲಿನ ಸದ್ದು ಕೇಳಿತು. ಯೋಚನೆಯಲ್ಲಿದ್ದ ನಾನು ಆ ಸದ್ದನ್ನ ಕೇಳಿ ಗಾಬರಿಂದ ಇಷ್ಟೊತ್ತಿಗೆ ಯಾರು ಬಂದಿರಬಹುದು ಎನ್ನುವಷ್ಟರಲ್ಲಿ ನನ್ನ ಸೊಸೆ ಹೋಗಿ ಬಾಗಿಲನ್ನ ತೆಗೆದಾಗ ನನ್ನ ಮಗ ಮನೆಯ ಒಳಗೆ ಬಂದ. ಇಷ್ಟು ವರ್ಷದಿಂದ ಅವನು ಕೆಲಸಕ್ಕೆ ಹೋಗುತ್ತಿದ್ದಾನೆ. ಯಾವತ್ತೂ ಅವನು ಇಷ್ಟು ಬೇಗ ಮನೆಗೆ ಬಂದವನಲ್ಲ. ಅಂತಾದ್ರಲ್ಲಿ ಇಷ್ಟು ಬೇಗ ಬಂದಿದ್ದಾನಂತಂದ್ರೆ ಮತ್ತೆ ಏನು ಪ್ಲಾನ್ ಮಾಡಿದರೆ ಅನಿಸ್ತಿತ್ತು. ಇನ್ನು ನಾನಂದುಕೊಂಡಿದ್ದು ಸುಳ್ಳಾಗಲಿಲ್ಲ. ಮನೆಗೆ ಬಂದ ನನ್ನ ಮಗ ಕೈಕಾಲು ಮುಖವನ್ನ ತೊಳೆದು ಸೀದಾ ನನ್ನ ಬಳಿ ಬಂದ. ನನ್ನ ಬಳಿ ಬಂದವನು, ಅಮ್ಮ, ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ? ಬೆಳಗ್ಗೆಯಿಂದ ನಮಗೆ ಎಷ್ಟು ಟೆನ್ಷನ್ ಆಗ್ತಿತ್ತು ಗೊತ್ತಾ ಎಂದಾಗ, ಹೌದಾ, ಯಾಕಪ್ಪ? ನಾನು ಮನೆಯಿಂದ ಹೊರಗೆ ಹೋಗೋದು ನಿನ್ಗೆ ಇಷ್ಟ ಇಲ್ವಾ? ಅಮ್ಮ, ನನಗೆ ನಿನ್ನನ್ನ ಬಿಟ್ಟು ಬೇರೆ ಯಾರಿದ್ದಾರೆ ಹೇಳು? ಅದು ಸರಿ, ಮನೇಲಿ ಏನು ಹೇಳದೆ ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ? ಹೊರಗಡೆ ಸ್ವಲ್ಪ ಕೆಲಸ ಇತ್ತಪ್ಪ, ಅದಕ್ಕೆ ಹೋಗಿದ್ದೆ. ಕೆಲಸನಾ? ಅಮ್ಮ, ನನ್ನ ಹತ್ರ ಹೇಳ್ದೆ ಇರುವಂತಹ ಕೆಲಸ ಏನದು? ಹೋಗ್ತಾ ಹೋಗ್ತಾ ನಿನಗೆ ಗೊತ್ತಾಗುತ್ತೆ. ಅದು ಸರಿ, ಇವತ್ತೇನ್ ಬೇಗ ಬಂದ್ಬಿಟ್ಟಿದೀಯಾ? ಹೌದಮ್ಮ, ಬೆಳಗ್ಗೆಯಿಂದ ನೀನು ಮನೇಲಿ ಇರ್ಲಿಲ್ಲ ಅನ್ನೋ ವಿಷಯ ಗೊತ್ತಾಗಿ ನಿನ್ನ ಹತ್ರ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಬೇಗ ಬಂದೆ. ಹೌದೇನಪ್ಪ, ನನ್ನ ಹತ್ರ ಮಾತಾಡುವಂತಹದ್ದೇನಿದೆ? ಅಮ್ಮ, ನಿನಗೆ ಗೊತ್ತಿದೆ ಈ ಮನೆಗೋಸ್ಕರ ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ. ಯಾಕೋ ಬರ್ತಾ ಬರ್ತಾ ಈ ಕೆಲಸದಿಂದ ತುಂಬಾ ಕಷ್ಟ ಆಗ್ತಿದೆ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಕೆಲಸಕ್ಕೆ ಹೋಗಿ ಮತ್ತೆ ಸಂಜೆ ಮನೆಗೆ ಬಂದು ತಿಂಗಳ ಪೇಮೆಂಟ್ ಬರುವವರೆಗೂ ಕಾಯ್ತಾ ಇರಬೇಕು. ಅದ್ರ ಮೇಲೆ ಮನೆ ಖರ್ಚು ಬೇರೆ ಹೆಚ್ಚಾಗ್ತಿದೆ. ಜೊತೆಗೆ ನಿನ್ನ ಔಷಧಿಗಳು ನೋಡಿದ್ರೆ ಮನೆ ಖರ್ಚಿಗಿಂತ ಜಾಸ್ತಿ ಆಗ್ತಿದೆ. ಅದಕ್ಕೆ ನಾನೊಂದು ನಿರ್ಧಾರವನ್ನ ಮಾಡಿದ್ದೇನೆ. ಹೇಗೂ ಈ ಮನೆ ನಿನ್ನ ಹೆಸರಲ್ಲಿದೆ. ಈ ಮನೆನ ಮಾರಿದ್ರೆ ಈಗಿನ ರೇಟಿಗೆ ಒಳ್ಳೆ ದುಡ್ಡು ಬರುತ್ತೆ. ಆ ಬರೋ ದುಡ್ಡನ್ನ ಒಂದು ಫ್ಲಾಟ್ ತಗೊಂಡು ನಾನೊಂದು ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ನಿನಗೂ ವಯಸ್ಸಾಗಿದೆ. ನಿನ್ನ ಉಳ್ದಿರೋ ಜೀವನವನ್ನ ದೇವಸ್ಥಾನಗಳ ಯಾತ್ರೆನ ಮಾಡ್ಕೊಂಡು ಕಾಲ ಕಳಿಬಹುದು ಎಂದಾಗ, ಹೌದಪ್ಪ, ನೀನ್ ಹೇಳೋದು ಸರಿನೆ. ಅದಕ್ಕೆ ಅಲ್ವಾ ಇಷ್ಟು ಕಷ್ಟಪಟ್ಟು ನಾನು ನಿಮ್ಮ ತಂದೆ ಮನೆನ ಮಾಡಿದ್ದು. ನಿನಗೆ ನಿನ್ನ ವಯಸ್ಸಾದ ತಾಯಿಯ ಔಷಧಿಗಿಂತ ನಿನಗೊಂದು ಮನೆ ಹಾಗೂ ನಿನಗೊಂದು ಸ್ವಂತ ಬಿಸಿನೆಸ್ ಹೆಚ್ಚಾಯ್ತು ಅಂತಂದ್ಮೇಲೆ ನಾನ್ ಯಾಕೆ ಹೇಳು ಈ ಮನೆನ ಮಾರಬಾರ್ದು ಅಲ್ವಾ? ಈ ಮನೆ ಮಾರೋದ್ರಿಂದ ನಾನು ದೇವಸ್ಥಾನಗಳ ಯಾತ್ರೆ ಕೂಡ ಮಾಡಬಹುದು. ಅಬ್ಬಬ್ಬಾ, ಎಷ್ಟು ಚೆನ್ನಾಗಿದೆ ನಿನ್ನ ಯೋಚನೆ. ನಿನ್ನನ್ನ ಹೆತ್ತಿದ್ದಕ್ಕೂ ಸಾರ್ಥಕವಾಯ್ತು ಅಂತ ಅನಿಸ್ತಿದೆ. ಇರೋ ಒಬ್ಬ ಮಗ ವಯಸ್ಸಾದ ಮೇಲೆ ನನಗೆ ಆಸರೆ ಆಗ್ತಾನೆ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ಸ್ವಾರ್ಥಕ್ಕಾಗಿ ನನ್ನನ್ನ ದೇವಸ್ಥಾನಗಳಿಗೆ ಕಳಿಸ್ತೀಯಾ ಅಂತ ನಾನ್ ಅಂದ್ಕೊಂಡಿರ್ಲಿಲ್ಲ. ಅಮ್ಮ, ಏನ್ ಹೇಳ್ತಾ ಇದ್ದೀಯ ನೀನು? ಮುಚ್ಚು ಬಾಯಿ. ನಿನಗೆ ಏನು ಕೇಳಿಸ್ತಾ ಇದೆಯೋ ಅದನ್ನೇ ಹೇಳ್ತಾ ಇದ್ದೀನಿ. ನಿನಗೆ ತಾಯಿ ಎನ್ನುವ ಮಮಕಾರ ಇದೆಯೇನೋ? ನಿಮ್ಮ ತಂದೆ ಹೋಗುವಾಗ ಇದೇ ಹೇಳಿದ್ರು. ನೋಡು ಶಾಂತ, ಯಾರನ್ನು ನಂಬಬೇಡ. ನಾನಿಲ್ದೆ ಹೋದ್ರೆ ಏನಾಯ್ತು? ನಾನು ಹೋದ ಮೇಲೆ ನೀನು ಒಂಟಿ ಜೀವನ ಮಾಡಬಾರ್ದು ಅಂತ ಹೇಳಿ ಈ ಮನೆಯನ್ನ ನಿನ್ನ ಹೆಸರಿಗೆ ಬರುತ್ತಿದ್ದೇನೆ ಅಂತ ಹೇಳಿ ನಿಮ್ಮ ತಂದೆ ನನಗೋಸ್ಕರ ನಾನು ಒಂಟಿಯಾಗಿ ಹೋಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ಮನೆ ನನ್ನ ಹೆಸರಿಗೆ ಬರೆದ್ರು. ಆದ್ರೆ ನಿಮ್ಮ ತಂದೆ ಹೋದ ಮೇಲೆ ಮಗನಾಗಿ ನೀನು ನನಗೆ ಜೊತೆಯಾಗಿ ನಿಲ್ತೀಯ. ನಾನಿರುವವರೆಗೂ ನನ್ನನ್ನ ಬೀದಿ ಪಾಲ್ ಮಾಡದೆ ಸಾಕ್ತೀಯ ಅನ್ನೋ ಹುಚ್ಚು ಭರವಸೆಯಿಂದ ನಾನಿಷ್ಟು ದಿನ ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಒಬ್ಬಳು ತಾಯಿಯಾಗಿ ನೀನೇನೇ ಹೇಳಿದ್ರು ಎಲ್ಲವನ್ನ ಸಹಿಸಿಕೊಂಡು ಬರ್ತಿದ್ದೆ. ಆದ್ರೆ ಅವತ್ತು ನೀನು ನಿನ್ನ ಹೆಂಡತಿ ರೂಮಿನಲ್ಲಿ ಮಾತಾಡ್ತಾ ಇರೋದನ್ನ ಕೇಳಿದಾಗ ನಿಂದ ಒಬ್ಬ ಮಗನಾಗಿ ನಿನ್ನ ಮನಸ್ಸಿನಲ್ಲೂ ತನ್ನ ತಾಯಿಗಾಗಿ ಇಷ್ಟೊಂದು ಕಲ್ಮಶ ಇದೆಯಾ ಅನ್ನೋದು ಊಹಿಸೋದಕ್ಕೂ ಆಗ್ತಿಲ್ಲ. ಇಷ್ಟು ವರ್ಷ ನಿನ್ನ ಆಸರೆಗಾಗಿ ಹಂಬಲಿಸಿ ಕೊನೆ ಉಸಿರು ಇರುವವರೆಗೂ ನನ್ನ ಮಗ ನನ್ನ ಜೊತೆ ಇರ್ತಾನೆ ಅನ್ಕೊಂಡಿದ್ದ. ನನ್ನ ಆ ನಂಬಿಕೆ ಸುಳ್ಳು ಮಾಡಿಬಿಟ್ಟೆ ನೀನು. ತಂದೆ ಹೋದ ಮೇಲೆ ನನ್ನ ಕೈಯಲ್ಲಿ ನಿನ್ನನ್ನ ಸಾಕೋದಕ್ಕಾಗಲ್ಲ ಅಂತ ಹೇಳಿ ಎಲ್ಲಾದ್ರೂ ತೊಟ್ಟಿ ಬಳಿ ಬಿಟ್ಟಿದ್ರೆ
ಇವತ್ತು ನೀನು ಈ ಮಟ್ಟಿಗೆ ಬರ್ತಿದ್ದ. ಆದ್ರೆ ನಾನು ಒಬ್ಬ ತಾಯಿಯಾಗಿ ಗಂಡ ಇಲ್ಲದೆ ಹೋದ್ರು ಕಷ್ಟಪಟ್ಟು ನನ್ನ ಮಗನನ್ನ ಸಾಕಿ ಅವನ ಕಾಲ ಮೇಲೆ ಅವನನ್ನ ನಿಲ್ಲಿಸಬೇಕು ಅನ್ನೋ ಹಠದಿಂದಾಗಿ ಪಡಬಾರದ ಕಷ್ಟಗಳನ್ನ ಪಟ್ಟು ನಿನ್ನನ್ನ ಸಾಕಿ ಓದಿಸಿ ಇಲ್ಲಿವರೆಗೂ ತಂದೆ. ಇವತ್ತು ನೀನು ಯೋಚನೆ ಮಾಡುವ ಹಾಗೆ ಅವತ್ತು ನಾನು ಯೋಚನೆ ಮಾಡಿದಿದ್ರೆ ಒಂದು ಕ್ಷಣಕ್ಕೆ ಯೋಚನೆ ಮಾಡು. ಗಂಡ ಹೋದ್ಮೇಲೆ ಒಂದು ಹೆಣ್ಣಿಗೆ ಮಕ್ಕಳ ಆಸರೆ ಆಗ್ಬೇಕು ಅಂತಾರೆ. ಆದ್ರೆ ಅದೆಲ್ಲ ನಾವಂದುಕೊಳ್ಳುವ ಭ್ರಮೆ ಅಷ್ಟೇ ಅನ್ನೋದನ್ನ ನೀನ್ ತೋರಿಸ್ಬಿಟ್ಟೆ. ನಿನಗೆ ಸಾಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅನ್ನೋದು ನನಗ್ ಮಾತ್ರ ಗೊತ್ತು. ಆದ್ರೆ ಇವತ್ತು ವಯಸ್ಸಾಗಿರೋ ನನಗೆ ಆಸರೆ ಆಗ್ಬೇಕಾಗಿರುವ ಮಗನೇ, ನಿನ್ನ ರೋಗಕ್ಕೆ ಔಷಧಿಗಳ ಖರ್ಚು ಹೆಚ್ಚಾಗ್ತಿದೆ ಅಂತ ಹೇಳಿದ್ಮೇಲೆ ಅಂತಹ ಮಗನ ಮೇಲೆ ನಂಬಿಕೆ ಇಟ್ಕೊಂಡು ಬದುಕೋದು ನನ್ನ ಮೂರ್ಖತನ ಅಷ್ಟೇ. ನೋಡು, ನೀನು ನಿನ್ನ ಹೆಂಡತಿ ಅವತ್ತು ಏನೇನ್ ಮಾತಾಡ್ಕೊಂಡ್ರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯ್ತು. ಈ ಮನೆಯಲ್ಲಿ ನನ್ನ ಇಷ್ಟದ ಊಟ ತಿನ್ನೋದಕ್ಕೂ ಎಷ್ಟು ರೀತಿಯ ಮಾತುಗಳನ್ನ ಕೇಳಬೇಕು. ನಾನು ಸಂತೋಷವಾಗಿ ಇರಬೇಕು ಅಂತಂದ್ರು ನಿನ್ನ ಹಾಗೂ ನಿನ್ನ ಹೆಂಡತಿಯ ಪರ್ಮಿಷನ್ ಕೇಳಬೇಕು. ಈಗ ಈ ಮನೆ ಮಾರಿ ನನ್ನನ್ನ ಬೀದಿ ಪಾಲ್ ಮಾಡಿ ನೀನು ನಿನ್ನ ಹೆಸರಲ್ಲಿ ಫ್ಲಾಟ್ ತಗೊಳ್ಬೇಕು ಅನ್ನೋ ಯೋಚನೆ ಮಾಡಿ ಇವತ್ತು ನನ್ನ ಹತ್ರ ಬಂದು ಇಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀಯಾ ಅಂತ ಅಂದಮೇಲೆ ನೀನು ಎಷ್ಟು ಸ್ವಾರ್ಥಿ ಅನ್ನೋದು ಇಲ್ಲೇ ಅರ್ಥ ಆಗ್ತಿದೆ. ಜೀವನ ಪೂರ್ತಿ ತಂದೆ ತಾಯಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅವರ ಇಡೀ ಜೀವನವನ್ನೇ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿ ಕೊನೆಗಾಲದಲ್ಲಿ ಅವರಿಗಂತ ಏನನ್ನು ಉಳಿಸಿಕೊಳ್ಳೋದಿಲ್ಲ. ವಯಸ್ಸಾದ ತಂದೆ ತಾಯಿನ ಮಕ್ಕಳು ನೋಡಿಕೊಳ್ತಾರೆ ಅನ್ನೋ ಭರವಸೆಯಿಂದ ಇರ್ತಾರೆ. ಆದ್ರೆ ಅದು ಸುಳ್ಳು ಅನ್ನೋದು ನಿಮ್ಮಂತಹ ಮಕ್ಕಳು ನಮಗೆ ಕಲಿಸಿದ ಪಾಠ ಇದು. ನೋಡು, ನಾನು ಒಂದು ಹೆಣ್ಣಾಗಿ ಅದರಲ್ಲೂ ಒಬ್ಬ ತಾಯಿಯಾಗಿ ಮಕ್ಕಳಿಗೋಸ್ಕರ ತಾಯಿಯ ಮಮತೆ ಅನ್ನೋದು ಆ ತಾಯಿ ಇರುವವರೆಗೂ ಇದ್ದೇ ಇರುತ್ತೆ. ಆದ್ರೆ ನಾನು ಬದುಕುವವರೆಗೂ ನನಗೂ ಆಸರೆ ಅನ್ನೋದು ಬೇಕು. ಹಾಗಾಗಿ ಇದನ್ನೆಲ್ಲ ನೋಡಿದ ನಾನು ಒಂದು ನಿರ್ಧಾರವನ್ನ ಮಾಡಿ ಇದ್ದೇನೆ. ಮನೆ ನಿಮ್ಮ ತಂದೆ ಸಂಪಾದನೆ ಮಾಡಿರೋದು. ಅವರು ಹೋದ ಮೇಲೆ ಇದರ ಮೇಲೆ ನನ್ನ ಹಕ್ಕಿರೋದು. ನಾನಿರುವವರೆಗೂ ಈ ಮನೆ ಯಾರಿಗೂ ಬರೆದು ಕೊಡೋದಿಲ್ಲ. ನಾನು ಹೋದ ಮೇಲೆ ಈ ಮನೆ ಯಾರಿಗೆ ಸೇರಬೇಕು ಅನ್ನೋದು ಕಾಲ ಕಳೆದ ಹಾಗೆ ನಿಮಗೆ ಗೊತ್ತಾಗುತ್ತೆ. ಆದ್ರೆ ಇದರ ಜೊತೆಗೆ ನಾನು ಇನ್ನೊಂದು ನಿರ್ಧಾರವನ್ನ ಕೂಡ ಮಾಡಿದ್ದೇನೆ. ಈ ಮನೆ ನನ್ನದು, ನನ್ನ ಹಕ್ಕು ಇದರ ಮೇಲಿದೆ. ಹಾಗಾಗಿ ಆದಷ್ಟು ಬೇಗ ನೀವು ಬೇರೆ ಹೋದ್ರೆ ಚೆನ್ನಾಗಿರುತ್ತೆ. ನೆಮ್ಮದಿ ಇಲ್ಲದೆ ಇರೋ ಮನೆಯಲ್ಲಿ ಒಬ್ಬರಿಗೊಬ್ಬರು ಜೊತೆಗಿದ್ದು ಪ್ರಯೋಜನ ಏನೂ ಇಲ್ಲ. ಆ ದೇವರು ಹುಟ್ಟಿಸಿದ ಮೇಲೆ ಸಾಯುವವರೆಗೂ ನಮ್ಮ ಹಣೆಬರಹದಲ್ಲಿ ಅನ್ನದ ಋಣವನ್ನ ಬರೆದಿರ್ತಾನೆ. ಹೇಗೋ ನನ್ನ ಜೀವನ ನಡೆಯುತ್ತೆ. ನೋಡು, ಇದು ನನ್ನ ನಿರ್ಧಾರ ಎಂದು ತಾಯಿ ಹೇಳಿದ ತಕ್ಷಣ ಮಗ, ಅಮ್ಮ, ನೀನ್ ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದಪ್ಪ, ತಂದೆ ತಾಯಿ ಜೊತೆ ನೀವು ಏನೇ ಮಾಡಿದ್ರು ನಡೆಯುತ್ತೆ. ಅದೇ ತಂದೆ ತಾಯಿ ಮಾತ್ರ ಅವರ ಜೊತೆ ಮಕ್ಕಳು ಮಾಡೋ ಪ್ರತಿಯೊಂದು ಹಿಂಸೆನ ನೋಡ್ಕೊಂಡು ಸಹಿಸ್ಕೊಂಡು ಹೋದ್ರೆ ಮಕ್ಕಳಿಗೆ ಒಳ್ಳೆಯವರಲ್ವಾ? ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯನಾ ಎಂದ ತಕ್ಷಣ ಮಗ ತಾಯಿ ಮಾತನ್ನ ಕೇಳಿ ಮೌನವಾಗ್ಬಿಡ್ತಾನೆ. ನೋಡಪ್ಪ, ನನ್ನ ನಿರ್ಧಾರವನ್ನ ನಾನು ತಿಳಿಸಿದ್ದೇನೆ. ಮುಂದೆ ಏನು ಮಾಡಬೇಕು ಅನ್ನೋದು ನೀನು ನಿರ್ಧಾರ ಮಾಡು ಎಂದಾಗ ಮಗ ಹೇಳ್ತಾನೆ, ಅಮ್ಮ, ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ನನ್ನನ್ನ ನಾನು ತಿದ್ದಿಕೊಳ್ಳದೆ ಹೋದ್ರೆ ಭವಿಷ್ಯ ನನ್ನಂತಹ ಕ್ರೂರಿ ಯಾರೂ ಇಲ್ಲ ಅನ್ಸುತ್ತೆ. ದುಡ್ಡಿಗಿಂತ ಸಂಬಂಧಗಳು ಹೆಚ್ಚು ಅನ್ನೋದನ್ನ ನೀನು ನನಗೆ ತಿಳಿಸಿದ್ಯಾ. ಏನೋ ಮನೆ ಮಾರಿದ್ರೆ ಸೆಟ್ಲ್ ಆಗಬಹುದು ಅಂತ ಹೇಳಿ ನನ್ನ ಇಂತಹ ದುರಾಲೋಚನೆದಾಗಿ ನಾನಂತಹ ನಿರ್ಧಾರವನ್ನ ಮಾಡ್ಬಿಟ್ಟೆ. ಇದರಿಂದಾಗಿ ನಿನ್ನ ಮನಸ್ಸಿಗೆ ಇಷ್ಟೊಂದು ನೋವಾಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಅಮ್ಮ, ನಾನು ಈ ರೀತಿ ಮಾಡೋದ್ರಿಂದ ನಿನ್ನ ಮನಸ್ಸನ್ನ ನೋಯಿಸಿ ನಾನು ಸುಖವಾಗಿ ಇರೋದಕ್ಕಾಗುತ್ತಾ ಅನ್ನೋದು ನಿನ್ನ ಮಾತು ಕೇಳಿದ ಮೇಲೆ ನನಗೆ ಅರಿವಾಗ್ತಿದೆ. ಅಮ್ಮ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಇನ್ನು ಮುಂದೆ ನಾನು ನಿನ್ನ ಈ ಮನೆ ವಿಷಯಕ್ಕೆ ಯಾವತ್ತೂ ಬರೋದಿಲ್ಲ.
ಆದ್ರೆ ನಮ್ಮನ್ನ ಮಾತ್ರ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡ. ನೋಡಪ್ಪ, ಒಬ್ಬರನ್ನ ನೋಡಿದ್ರೆ ಒಬ್ಬರಿಗಾಗೋದಿಲ್ಲ ಅಂತ ಅಂದ್ಮೇಲೆ ಜೊತೆಯಲ್ಲಿದ್ದು ಏನು ಪ್ರಯೋಜನ ಹೇಳು? ಅಮ್ಮ, ಹಾಗೆ ಹೇಳ್ಬೇಡ. ಮತ್ತಿನ್ನೇನಪ್ಪ? ಅಮ್ಮ, ಇನ್ಮೇಲೆ ಈ ಮನೆಯಲ್ಲಿ ಈ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ನನ್ನ ಹೆಂಡತಿಗೆ ಅರ್ಥ ಮಾಡಿಸ್ತೀನಿ. ಆದ್ರೆ ಮನೆ ಬಿಟ್ಟು ಹೋಗು ಅಂತ ಮಾತ್ರ ಹೇಳ್ಬೇಡ ಎಂದಾಗ ತಾಯಿ ಹೇಳ್ತಾರೆ, ಒಂದು ಸಲ ನೀನು ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದ್ಯಾ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ನಾನು ಒಬ್ಬ ತಾಯಿಯಾಗಿ ಮಗ ತನ್ನ ತಾಯಿ ಹತ್ರ ಮನೆ ಬಿಟ್ಟು ನನ್ನನ್ನ ಕಳಿಸ್ಬೇಡ ಎಂದಾಗ ಆ ತಾಯಿಯ ಕರುಳು ಕಿವುಚು ಹಾಗಾಗುತ್ತೆ. ಈ ನಂಬಿಕೆನ ಉಳಿಸ್ಕೊಳ್ಳುವುದು ಬಿಡೋದು ನಿನ್ನ ಮೇಲಿದೆ ಎಂದು ಹೇಳಿ ಆ ತಾಯಿ ಅಲ್ಲಿಂದ ಎದ್ದು ಹೊರಬರ್ತಾರೆ. ಎಲ್ಲೋ ಒಂದು ಕಡೆ ಆ ತಾಯಿ ಆಡಿದ ಮಾತುಗಳು ಮಗನ ಆ ನಿರ್ಧಾರವನ್ನ ಬದಲಾಯಿಸುತ್ತೆ. ಹಾಗಾಗಿ ಮುಂದೆ ಈ ರೀತಿ ಆಗದ ಹಾಗೆ ಮಗ ನೋಡ್ಕೊಳ್ತಾ ಆದಷ್ಟು ಮನೆಯಲ್ಲಿ ಹೊಂದಿಕೊಂಡು ಹೋಗಲು ಪ್ರಯತ್ನ ಪಡ್ತಾ ಸಂತೋಷವಾಗಿ ಇರಲು ಪ್ರಯತ್ನವನ್ನ ಪಡ್ತಾರೆ. ಇದರ ಮೇಲೆ ಆ ತಾಯಿ ಸಾಯುವವರೆಗೂ ಮಗ ತನ್ನ ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡು ಆ ತಾಯಿಗೆ ಆಸರಿಯಾದ್ರೆ ಆ ಮನೆಯನ್ನ ಮಗನ ಹೆಸರಿಗೆ ಹೋಗುತ್ತೆ. ಇಲ್ಲದೆ ಹೋದರೆ ಆ ಮನೆಯನ್ನ ಅನಾಥಾಶ್ರಮಕ್ಕೆ ಹೋಗುತ್ತೆ ಅನ್ನೋ ವಿಲ್ಲನ್ನ ಮಾಡಿಸೋ ನಿರ್ಧಾರವನ್ನ ಆ ತಾಯಿ ಮಾಡ್ತಾರೆ. ಈ ವಿಡಿಯೋದಿಂದ ನಿಮ್ಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ.